ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತೇನು ಅಂದರೆ ಗಿಣ್ಣು ಹಾಲು. ನಮ್ಮ ಅಜ್ಜಿ ಹಸು ಕರು ಹಾಕಿತ್ತು. ಸೊ ಅದಕ್ಕೆ ಹಾಲನ್ನ 1 ಲೀಟರ್ ಕಳಿಸಿದ್ರು. 1 ಲೀಟರ್ ಹಾಲಲ್ಲಿ ಇವತ್ತಮ್ಮ ಗಿಣ್ಣು ಮಾಡ್ತಾರೆ. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಆ್ಯಂಡ್ ಗಿಣ್ಣು ಹಾಲು ಅಂದರೆ ಏನಂತ ನಿಮಗೆಲ್ಲ ಗೊತ್ತಿರುತ್ತೆ. ಇವಾಗಿನ ಪ್ರೆಗ್ನೆಂಟ್ ಆಗಿರೋ ಹಸು ಕರು ಹಾಕಿದ ಮೇಲೆ ಬರುವಂಥ ಹಾಲು ಗಿಣ್ಣು ಹಾಲು. ಆ ಹಾಲಿಂದ ಸ್ವೀಟ್ ಮಾಡ್ತಾರೆ. ದಟ್ ಸ್ವೀಟ್ ಇಸ್ ಕಾಲ್ಡ್ ಗಿಣ್ಣು. ಏನಮ್ಮ ಅದು? ಕಡಲೆ ಬೀಜ ಗಿಣ್ಣು ಮಾಡ್ತಾ ಇದ್ದೀವಿ. ಕಡಲೆ ಬೀಜ ಹುರ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಕಡಲೆ ಯಾಕೆ ಹುರ್ಕೋಬೇಕು? ಗಿಣ್ಣು ಮಾಡೋಕ್ಕೆ. ಕಡಲೆ ಬೀಜ ಯಾಕೆ ಹಾಕಬೇಕು? ಕಡಲೆ ಬೀಜ ಯಾಕೆ ಹಾಕಬೇಕು ಅಂದರೆ ಯಾಕೆ ಅಂತಂದರೆ ಏನು ಸ್ಪೆಷಲ್ ಅಮ್ಮ ಅದ್ರದ್ದು? ಏನು ಟೇಸ್ಟ್ ಫುಡ್ಡು. ಹಾಲು ಎನರ್ಜಿ ಫುಡ್ಡು. ಅಮ್ಮ ಕುಡೀರಿ ಅಂದರೆ ಕುಡಿಯಲ್ಲ. ಕಡಲೆ ಬೀಜ ಹಂಗೆ ತಿನ್ರಿ ಅಂದರೆ ತಿನ್ನಲ್ಲ. ಕಡಲೆ ಬೀಜ ಕಾಂಬಿನೇಷನ್ನು ಹಾಲು ಗಿಣ್ಣಾಲು ತುಂಬ ಸ್ಪೆಷಲ್ಲು. ಇಲ್ಲಿ ಕಡಲೆ ಹುರ್ಕೋತಾ ಇದ್ದಾರೆ. ಹುರಿದಿರೋ ಕಡಲೆ ಬೀಜ, ಬೆಲ್ಲ, ತೆಂಗಿನಕಾಯಿ, ಏಲಕ್ಕಿ, ಹುರಿದಿರೋ ಕಡಲೆ ಇಷ್ಟೆಲ್ಲ ಯೂಸ್ ಮಾಡಿ ಇವಾಗ ಗಿಣ್ಣಿಗೆ ರೆಡಿ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಆಲ್ಸೋ ರವೆನ ಹುರ್ಕೋತಾ ಇದ್ದಾರೆ. ತಿರುಗಿಸ್ತಾನೆ ಇರಬೇಕಾ? ಹಾಲನ್ನ ತಿರುಗಿಸ್ತಾನೆ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಅದು ತಿಕ್ನೆಸ್ ಬರುತ್ತೆ ತಿರುಗಿಸ್ತಾ ಯೆಲ್ಲೋ ಕಲರ್ ಆಗಿ ತಿಕ್ನೆಸ್ ಬರೋವರೆಗೂ. ನೆಕ್ಸ್ಟ್ ಬೆಲ್ಲ ಹಾಕ್ಕೋಬೇಕು. ಹೊಡೆದೋಗಿಲ್ವಾ? ಅದು ಹಂಗೇನೆ ಬರೋದು. ಸೊ ಇಲ್ಲಿ ಏಲಕ್ಕಿನ ಕುಟ್ಕೋತಾ ಇದ್ದೀನಿ. ಗ್ರೀನ್ ಕಲರ್ ಮೇಲ್ಗಡೆ ಸಿಪ್ಪೆ ಏನಿರುತ್ತಲ್ಲ ಅದನ್ನು ತೆಗೆದು ಒಳಗಡೆ ಇರೋವಂಥ ಬ್ಲ್ಯಾಕ್ ಕಲರ್ ಮಾತ್ರ ಕುಟ್ಕೊಂಡು ಪೌಡರ್ ಮಾಡಿ ಹಾಕಬೇಕು. ಅವಲಕ್ಕಿ ಹಾಕ್ಕೋಬೇಕು. ಆ ತಿಕ್ನೆಸ್ ಬರೋದಕ್ಕೋಸ್ಕರ ಅವಲಕ್ಕಿ ರವೆ ಹಾಕ್ತಾರೆ ಸ್ವಲ್ಪ. ನೆಕ್ಸ್ಟ್ ಕಡಲೆ ಮತ್ತು ಕಡಲೆ ಬೀಜ ಎರಡನ್ನೂ ರುಬ್ಕೋಬೇಕು. ತುಂಬ ಪೌಡರ್ ಅಲ್ಲ, ಆದರೆ ಸ್ವಲ್ಪ ಪುಡಿ ಅರ್ಧಂಬರ್ಧ. ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ತೆಂಗಿನಕಾಯಿ ಹಾಕಬೇಕು. ಕಡಲೆ ಬೀಜ ಹಾಕಿ ಸ್ವಲ್ಪ ಹೊತ್ತಾದಮೇಲೆ ತೆಂಗಿನ ತುರಿ. ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಾ, ಅದು ಬರೋವರೆಗೂ ನಾವು ಆಡಿಸ್ತಾನೆ ಇರಬೇಕು. खत्म, बाय बाय, टाटा. ನೆಕ್ಸ್ಟ್ ಸ್ಟವ್ ಆಫ್ ಮಾಡಿ ಪ್ಲೇಟಿಂದ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ನೆಕ್ಸ್ಟ್ ಮೇಲೆ ನಂದಿನಿ ತುಪ್ಪ ಹಾಕ್ಕೊಂಡು ಡ್ರೆಸ್ಸಿಂಗ್ ಮಾಡಿ ಯು ಕ್ಯಾನ್ ಸರ್ವ್ ಇಟ್ ನಾವ್. ಹಲೋ ಗೈಸ್, ಗಿಣ್ಣು ರೆಡಿಯಾಗಿದೆ. ಮೇಲ್ಗಡೆ ತುಪ್ಪ ಹಾಕಿ ಇಟ್ ಲುಕ್ಸ್ ಲೈಕ್ ದಿಸ್. ಇನ್ನೊಂದು ತುಪ್ಪ ಚೆನ್ನಾಗುತ್ತೆ, ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಮಿಕ್ಸ್ ಮಾಡಿ ಫಸ್ಟ್ ಅಮ್ಮ ಟೇಸ್ಟ್ ಮಾಡ್ತಾರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಮುಖ ಬರ್ತಾ ಇರೋದು ನೋಡಿ, ಫುಲ್ ಬಿಸಿ ಬಿಸಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಫಸ್ಟ್ ಸೂಪರ್ ಆಗಿದೆ.
ಇಟ್ಸ್ ವೆರಿ ಗುಡ್. ನಿಮ್ಮಲ್ಲಿ ಏನಾದರೂ ಗಿನ್ ಹಾಲು ಸಿಕ್ತು ಅಂದರೆ ಪ್ಲೀಸ್ ಮಾಡಿಕೊಂಡು ತಿನ್ನಿ. ಆ್ಯಂಡ್ ಲಿಟ್ರಲಿ ಗೈಸ್, ಐ ಆಮ್ ಟೆಲಿಂಗ್ ಯು, ದಿಸ್ ಇಸ್ ದ ಬೆಸ್ಟ್ ಸ್ವೀಟ್. ಜಾಸ್ತಿ ಸ್ವೀಟ್ ತಿನ್ನಲ್ಲ ಅನ್ನೋರು ಕೂಡ ಇದನ್ನ ತಿನ್ಬೋದು, ಬಿಕಾಸ್ ನಮ್ಮ ಮನೇಲಿ ನಾವು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಆದಷ್ಟು ಕಮ್ಮಿ ತಿಂತೀವಿ. ಸೊ ಅದಕ್ಕೆ ಬೆಲ್ಲ ನೋಡ್ಕೊಂಡು ಹಾಕಿ, ಸೊ ತುಂಬ ಸಟಲ್ ಟೇಸ್ಟ್ ಬರುತ್ತೆ. ತುಂಬ ಜಾಸ್ತಿ ಸ್ವೀಟ್ ಅಲ್ಲ, ತುಂಬ ಕಮ್ಮಿ ಸ್ವೀಟು ಅಲ್ಲ. ಇಟ್ಸ್ ವೆರಿ ಟೇಸ್ಟಿ, ವೆರಿ ಹೆಲ್ದಿ, ನ್ಯೂಟ್ರಿಷಿಯಸ್ ಫುಡ್. ಬಾಯ್ ಬಾಯ್. ನಾನು ತಿಂದು ಮುಗಿಸ್ತೀನಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ.